Namaste. Subject Engineering Mathematics for first semester BE. Name of the book author Dr. K.S.C. Sir. Module 2 Differential Calculus 2. Article number 2.3 Partial Differentiation. Type 2 Indirect Partial Derivatives. Worked problems. Problem number 68. If u equal to f of r, where r equal to square root of x square plus y square plus z square, then show that del square u by del x square plus del square u by del y square plus del square u by del z square equal to f double dash of r plus 2 by r f dash of r. So here if u equal to f of r, so where r equal to square root of x square plus y square plus z square, then show that del square u means second order partial derivative of u with respect to x, with respect to y, with respect to z ಮಾಡಿ ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಈ ರಿಸಲ್ಟ್ ಬರಬೇಕು. LHS equal to this one ಅಂತ. Okay. Solution for this problem. U equal to f of r, where r is a function of x, y, z. See here, u equal to f of r. So here that u is function of r, where r is the square root of x square plus y square plus z square. So then r is a function of x, y, z. So next ಇಲ್ಲಿ del square u by del x square ಬೇಕಲ್ಲ, ಹಾಗಾಗಿ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ ಮಾಡೋಣ. ಡಿಫ್ರೆನ್ಷಿಯೇಟಿಂಗ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ del u by del x equal to, so u is this one, f of r. So partial derivative of u with respect to x is f. ಫಸ್ಟ್ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದರೆ ಎಫ್ ಡ್ಯಾಶ್ ಆಫ್ ಆರ್ ಅಂತ ಬರುತ್ತೆ, ಗೊತ್ತಾಯ್ತಲ್ಲ, ಎಫ್ ಡ್ಯಾಶ್ ಆಫ್ ಆರ್. ಎಗೇನ್ ಆರಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡೆಲ್ ಆರ್ ಬೈ ಡೆಲ್ ಎಕ್ಸ್. ಓಕೆ, ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಸೊ ನಾವು ವಿ ವಾಂಟ್ ಟು ಫೈಂಡ್ ಔಟ್ ಡೆಲ್ ಆರ್ ಬೈ ಡೆಲ್ ಎಕ್ಸ್. ಓಕೆ, ಡೆಲ್ ಆರ್ ಬೈ ಡೆಲ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ del r by del x. So here r is, r anta ಹೇಳಿದ್ರೇನು, r equal to square root of x square plus y square plus z square. Okay, so del r by del x ಅಂತ ಹೇಳಿದ್ರೆ ಇದಕ್ಕೆ partial derivative of r with respect to x ಮಾಡಿದರೆ 1 divided by 2 into square root of x square plus y square plus z square. Again chain rule, x square plus y square plus z square ಗೆ ಮಾತ್ರ ಅವಾಗ 2x ಬರುತ್ತೆ. ಸೊ ದೆನ್ 2 get cancel equal to, ಇಲ್ಲಿ ನ್ಯೂಮರೇಟರಲ್ಲಿ x ಇದೆ, ಡಿನಾಮಿನೇಟರಲ್ಲಿ ಸ್ಕ್ವೇರ್ ರೂಟ್ ಆಫ್ x square plus y square plus z square. ಸೊ ಸ್ಕ್ವೇರ್ ರೂಟ್ ಆಫ್ x square plus y square plus z square ಅಂದರೆ r. ಓಕೆ, ಸೊ ದಿಸ್ ಈಸ್ del r by del x ಆಯ್ತಲ್ಲ. ಈಗ ಇದನ್ನು del r by del x ಇರೋದನ್ನು ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ, ಗೊತ್ತಾಯ್ತಲ್ಲ. ಸೊ ಸಬ್ಸ್ಟಿಟ್ಯೂಟ್ this del r by del x equal to x by r in ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ, ಸೊ del u by del x equal to f dash of r into del r by del x is x by r. ಸೊ ದೆನ್ ಇದು del u by del xಗೆ ಎಗೇನ್ ಇವಾಗ ಏನು ಮಾಡಬೇಕು, ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ, ಅಂದರೆ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವೇರ್. ಯಾಕೆ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಬೇಕಂದರೆ ಇದಕ್ಕೋಸ್ಕರ, ಗೊತ್ತಾಯ್ತಲ್ಲ. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಡೆಲ್ ಯು ಬೈ ಡೆಲ್ ಎಕ್ಸ್ with respect to x, so that is equal to del square u by del x square.
ಈಕ್ವಲ್ ಟು, ಸೊ ಇದಕ್ಕೆ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. del by del x into, so del u by del x is this much, f dash of r into x divided by r. ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಅಂದ್ಕೊಂಡು. ಓಕೆ, ಸೊ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿ ಸೆಕೆಂಡ್ ಫಂಕ್ಷನ್. ಸೆಕೆಂಡ್ ಫಂಕ್ಷನಿಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಬೇಕು. ಸೊ ಕೋಷಂಟ್ ರೂಲ್ ಫಸ್ಟ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ಡಿನಾಮಿನೇಟರ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿ ನ್ಯೂಮರೇಟರ್ ಅಂದರೆ del x by del x is 1 ಮೈನಸ್ ನ್ಯೂಮರೇಟರ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ವಿತ್ ರೆಸ್ಪೆಕ್ಟ್ ಟು x del r by del x ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಆಫ್ ದಿ ಡಿನಾಮಿನೇಟರ್. ಸೊ ಇದು ಓವರ್ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಈಸ್ ಎಕ್ಸ್ ಬೈ ಆರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ, ಸೊ ಎಫ್ ಡ್ಯಾಶ್ ಇರೋದು ಎಫ್ ಡಬಲ್ ಡ್ಯಾಶ್ ಆಫ್ ಆರ್, ಎಗೇನ್ ಆರಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ದಟ್ ಈಸ್ del r by del x. ಇನ್ನೊಮ್ಮೆ ಹೇಳ್ತಾನೆ, ದಿಸ್ ಈಸ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೇವೆ. ಪ್ರಾಡಕ್ಟ್ ರೂಲ್ ಅಂತ ಹೇಳಿದ್ರೆ ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿ ಫಸ್ಟ್ ಫಂಕ್ಷನ್. ಸೊ ಇಲ್ಲಿ ಇವಾಗ ಏನು ಮಾಡಬೇಕು, ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಆರ್ ಅಂತ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ. ಡಿವೈಡೆಡ್ ಬೈ ಆರ್ ಸ್ಕ್ವೇರ್ನು ಕೂಡ ಟೇಕ್ ಇಟ್ ಔಟ್ ಸೈಡ್. ಓಕೆ, ಇಂಟು ದಿಸ್ ಆರ್ ಇಂಟು 1 ಈಸ್ ಆರ್ minus x into del r by del x. Del r by del x is x by r. So x divided by r. Okay, ಇದು ಫಸ್ಟ್ ಇದಕ್ಕೆ. ನೆಕ್ಸ್ಟು ಪ್ಲಸ್ ಎಕ್ಸ್ ಬೈ ಆರ್ ಆ್ಯಸ್ ಇಟ್ ಈಸ್ ಹಾಗೆ ಬರೆದು, ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಇದೆಯಲ್ಲ ಆ್ಯಸ್ ಇಟ್ ಈಸ್ ಹಾಗೇನೆ, ಎಫ್ ಡಬಲ್ ಡ್ಯಾಶ್ ಆಫ್ ಆರ್. del r by del x is x by r. ಇಲ್ಲಿ del r by del x is x by r. So x by r. So then equal to f dash of r divided by, ಇಲ್ಲಿ LCM ತಗೊಂಡ್ರೆ ಈ r square ಇಲ್ಲಿ ಹೋಗುತ್ತೆ, whole divided by r into r square is r cube into this is r square minus x square plus f double dash of r into x by r whole square. So x6 ಏನಾಗುತ್ತೆ x square divided by r is r square. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ del square, this is del square u divided by del x square is f dash of r divided by r cube into r square minus x square plus f double dash of r x square by r square. ಇದನ್ನು ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಅದಾಯ್ತಲ್ಲ, ಇಕ್ವೇಷನ್ ನಂಬರ್ 1 ಇದು, ಇಕ್ವೇಷನ್ ನಂಬರ್ 2 ಇದು. ಸೊ ಸಿಮೆಟ್ರಿಕ್ ಆಗಿರೋದ್ರಿಂದ, ಸಿಮೆಟ್ರಿಕ್ ಫಂಕ್ಷನ್ ಆಗಿರೋದ್ರಿಂದ ಸಿಮಿಲರ್ಲಿ ಸೊ del ಸ್ಕ್ವೇರ್ ಯು ಬೈ del ವೈ ಸ್ಕ್ವೇರ್, ಇವಾಗ ಎಲ್ಲಿ ಎಕ್ಸ್ ಇದೆ ಆ ಪ್ಲೇಸಲ್ಲಿ ವೈ ಹಾಕಿ ಅಷ್ಟೆ. ಸೊ ಎಫ್ ಡ್ಯಾಶ್ ಆಫ್ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು ಆರ್ ಸ್ಕ್ವೇರ್ ಮೈನಸ್ ಇಲ್ಲಿ ಎಕ್ಸ್ ಇದೆ ಇಲ್ಲಿ ವೈ ಹಾಕೋದು ಸ್ಕ್ವೇರ್ ಪ್ಲಸ್ ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಇಂಟು ಎಕ್ಸ್ ಪ್ಲೇಸಲ್ಲಿ ವೈ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಕಾಲ್ ಇಟ್ ಆ್ಯಸ್ ಇಕ್ವೇಷನ್ ನಂಬರ್ 3. ಆ್ಯಂಡ್ ಸೇಮ್ ಅದು ಸಿಮೆಟ್ರಿಕ್ ಆಗಿರೋದ್ರಿಂದ del ಸ್ಕ್ವೇರ್ ಯು ಡಿವೈಡೆಡ್ ಬೈ del ಝೆಡ್ ಸ್ಕ್ವೇರ್ ಈಕ್ವಲ್ ಟು ವೈ ಇರೋ ಪ್ಲೇಸಲ್ಲಿ ಝೆಡ್, ಇವಾಗ ಎಫ್ ಡ್ಯಾಶ್ ಆಫ್ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು ಆರ್ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಪ್ಲಸ್ ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಇಂಟು ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಕ್ಯೂಬ್. Call it as equation number 4. Once again, will square idu square r square. Okay, del square u by del x square is f dash of r divided by r cube
ಇಂಟು ಆರ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಬಲ್ ಡ್ಯಾಶ್ ಎಕ್ಸ್ ಸ್ಕ್ವೇರ್ ಆರ್ ಸ್ಕ್ವೇರ್. ಸೊ ವೈ ಅಂತ ಹೇಳಿದರೆ ಎಕ್ಸ್ ಎಲ್ಲಿದೆ ಅಲ್ಲಿ ವೈ ಹಾಕಬೇಕು. ಎಕ್ಸ್ ಇದೆ ವೈ ಆಯಿತು, ಎಕ್ಸ್ ಇದೆ ವೈ ಆಯಿತು, ಬಾಕಿ ಎಲ್ಲ ರಿಮೈನಿಂಗ್ ಸೇಮ್. ನೆಕ್ಸ್ಟು ಝೆಡ್ ಅಂತ ಹೇಳಿದ್ರೆ ವೈ ಇರೋ ಪ್ಲೇಸಲ್ಲಿ ಝೆಡ್ ಹಾಕಬೇಕು ಅಷ್ಟೆ. ಸರಿ. ಸೊ ಈಗೇನು ಮಾಡಬೇಕು, ಆ್ಯಡಿಂಗ್ equation number 1, 2 and 3. ಸೊ ಇಷ್ಟು ಆ್ಯಡ್ ಮಾಡಬೇಕು. ಇವಾಗ ಏನಾಗುತ್ತೆ ಇಲ್ಲಿ del square u by del x square plus del square u by del y square plus del square u by del z square ಪ್ಲಸ್ ಇಲ್ಲಿ ಇವಾಗ ಎಫ್ ಡ್ಯಾಶ್ ಆಫ್ ಆರ್ ಬೈ ಆರ್ ಕ್ಯೂಬ್, ಎಫ್ ಡ್ಯಾಶ್ ಆಫ್ ಆರ್ ಬೈ ಆರ್ ಕ್ಯೂಬ್, ಎಫ್ ಡ್ಯಾಶ್ ಆಫ್ ಆರ್ ಬೈ ಆರ್ ಕ್ಯೂಬ್ ಇಸ್ ಕಾಮನ್ ಆಗಿದೆ. ಇದು ಈಕ್ವಲ್ ಬರಬೇಕಿಲ್ಲಿ, ಈಕ್ವಲ್ 3 ಅಲ್ವಾ ಈಕ್ವೇಷನು. ಸೊ ಎಫ್ ಡ್ಯಾಶ್ ಆಫ್ ಆರ್ ಇಸ್ ಕಾಮನ್. ಇಲ್ಲಿ ಏನಾಗುತ್ತೆ, ಆರ್ ಸ್ಕ್ವೇರ್ ಇಸ್ 3 ಟೈಮ್ಸ್ ಆಫ್ ಆರ್ ಸ್ಕ್ವೇರ್ ಆಯಿತು ಇಂಟು. ಸೊ ಇವಾಗ 3 ಟೈಮ್ಸ್ ಆಫ್ ಆರ್ ಸ್ಕ್ವೇರ್ ಆಯಿತು. ಇವಾಗ ಮೈನಸ್, ಇಲ್ಲಿ ಮೈನಸ್ ಅಂತ ಹೊರಗಡೆ ತೊಗೊಂಬಿಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಇನ್ನೊಮ್ಮೆ ಹೇಳ್ತಾನೆ ಕೇಳಿ. ಈಕ್ವೇಷನ್ ನಂಬರ್ 2, 3, 4 ಆ್ಯಡ್ ಮಾಡಬೇಕು. ಈಕ್ವೇಷನ್ ನಂಬರ್ 2, 3, 4 ಆ್ಯಡ್ ಮಾಡಿದರೆ del square u by del x square plus del square u by del y square plus del square u by del z square equal to, ಇದು ಕಾಮನ್ ಆಗಿದೆ ಎಲ್ಲ ಕಡೆನೂ ಫಸ್ಟ್ ಟರ್ಮಲ್ಲಿ ಅದಾಯ್ತಲ್ಲ. ಎಫ್ ಡ್ಯಾಶ್ ಆಫ್ ಆರ್ ಬೈ ಆರ್ ಕ್ಯೂಬು ಮತ್ತು ಆರ್ ಸ್ಕ್ವೇರ್ ಇಸ್ 3 ಟೈಮ್ಸ್ ಆಫ್ ಆರ್ ಸ್ಕ್ವೇರ್. ಎಲ್ಲ ಮೈನಸ್ ಇದೆ, ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ನೆಕ್ಸ್ಟ್ ಕ್ಲೋಸ್ ದಿ ಬ್ರ್ಯಾಕೆಟ್. ಇದು ಫಿಸ್ಟು ಮುಗೀತು. ಇವಾಗ ಇಲ್ಲಿಗೆ ಬರೋಣ. ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಸ್ಕ್ವೇರ್, ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಸ್ಕ್ವೇರ್ ಇಸ್ ಕಾಮನ್ ಎವ್ರಿವೇರ್. ಸೊ ಅಲ್ಲಿಗೆ ಪ್ಲಸ್ ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಆ್ಯಡ್ ಮಾಡಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಸೊ ಫ್ರಮ್ ಈಕ್ವೇಷನ್ ಎಲ್ಲ ಇಲ್ಲೇ ಹೇಳಿದ್ದಾರೆ. ಆರ್ ಅಂತ ಹೇಳಿದ್ರೆ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಗೊತ್ತಾಯ್ತಲ್ಲ. ಇಲ್ಲಿ ಆರ್ ಅಂತ ಹೇಳಿದ್ರೆ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಸೊ ದೆನ್ ಆರ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಸೊ ಹಾಗಾಗಿ ಈಗ ಏನು ಮಾಡಬೇಕು, del square u divided by del x square plus del square u divided by del y square plus del square u by del z square equal to f dash of r divided by r cube. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್ ಅಂತ. 3r ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಇಸ್ 2r ಸ್ಕ್ವೇರ್ ಪ್ಲಸ್ ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಏನಾಗ್ತದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಆರ್ ಸ್ಕ್ವೇರ್. ಸೊ ಇಲ್ಲಿ ಇವಾಗ ದಿಸ್ ಆರ್ದು ಇಲ್ಲಿ ಕ್ಯಾನ್ಸಲ್ ಆಯಿತು ಅಂದರೆ ಇದಿಷ್ಟು ಆರ್ ಸ್ಕ್ವೇರ್ದು ಮತ್ತು ಎಫ್ ಡ್ಯಾಶ್ ಆಫ್ ಆರ್ ಇಸ್ 2/r ಆಯಿತು. ಎಫ್ ಡಬಲ್ ಡ್ಯಾಶಲ್ಲಿ ಇಲ್ಲೂ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. ಸೊ ಅಲ್ಲಿಗೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಆರ್ ಇದೆಯಲ್ಲ, ಸೊ ಎಫ್ ಡ್ಯಾಶ್ ಆಫ್ ಆರ್ ಡಿವೈಡೆಡ್ ಬೈ ಆರ್ ಇಂಟು 2 ಗೊತ್ತಾಯ್ತಲ್ಲ, ಪ್ಲಸ್ ಎಫ್ ಡಬಲ್ ಡ್ಯಾಶ್ ಆಫ್ ಆರ್. ಸೊ ಆ್ಯಕ್ಚುಲಿ ಕ್ವಶನ್ಸಲ್ಲಿ ಏನು ಹೇಳಿರೋದು, ಹೀಗೆ ಹೇಳಿರೋದು, ಹಾಗೆ ಬರೆಯೋಣ ಈಗ. ಸೊ ದಸ್ del square u by del x square plus del square u by del y square plus del square u by del z square equal to 2/r. ಇಲ್ಲಿ 2 divided by r ಇದೆ, 2/r f dash of r plus f double dash r of ಅಲ್ಲಿ
r square get cancel. So f double dash of r ಇಲ್ಲಿ ಆಯ್ತಲ್ಲ. hence proved ಬಂತಲ್ಲ 2 by r f dash of r plus f double dash of r. ಓಕೆ, ಸೊ ಏನಿಲ್ಲ, ಯು ಏನಿದೆ ಎಫ್ ಆಫ್ ಆರ್ ಇದೆಯಲ್ಲ ಅದು ಹಾಗೆ ಬರೆಯೋದು, ವೇರ್ ಆರ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಕಾಲಿಡಸ್ ಈ ಇಕ್ವೇಷನ್ ಬರುತ್ತೆ, ಈ ಆನ್ಸರ್ ಬರುತ್ತೆ. ಇದು ಅಂದರೆ ಫಸ್ಟು ಓವರ್ ಆಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅನಂತರ ಆರಿಗೆ ಚೈನ್ ರೂಲ್ ಅಪ್ಲೈ ಮಾಡಿರೋದು ಕಾಲಿಡಸ್ 1. ಮತ್ತು ಆರ್ ಏನು ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಂಡು ಇವಾಗ ಡೆಲ್ ಆರ್ ಬೈ ಡೆಲ್ ಎಕ್ಸ್ ಅಂದರೆ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಸೊ ಹಾಗಾಗಿ ನಮಗೆ ಗೊತ್ತಿದೆ ಫಾರ್ಮುಲಾ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಲ್ಲ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ನ ಪಾರ್ಷಿಯಲ್ ಡೆರಿವೇಟಿವ್ ಅಥವಾ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಜನರಲ್ ಆಗಿ 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಅಂತ ಆಗುತ್ತೆ. ಗೊತ್ತಾಯ್ತಲ್ಲ, ಆ ಫಾರ್ಮ್ಯಾಟಲ್ಲೇ ತೊಗೊಂಡಿರೋದು ಇದು. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸಿಗೆ 2 ಸ್ಕ್ವೇರ್ ರೂಟ್ ಆಫ್ ದಿಸ್ ಆರ್ ಏನಿದೆ ಅದು. ಸೊ ಅಲ್ಲಿಗೆ ಎಕ್ಸ್ ಅಂತ ಹಾಕ್ಕೊಳ್ಳಿ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಆರ್ ಅಂತ. ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಎಕ್ಸ್ ಡಿವೈಡೆಡ್ ಬೈ ಆರ್. ಸಬ್ಸ್ಟಿಟ್ಯೂಟ್ ದಿಸ್, ಇದನ್ನು ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಹೀಗೆ ಬರುತ್ತೆ. ಡೆಲ್ ಯು ಬೈ ಡೆಲ್ ಎಕ್ಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಆರ್. ಡೆಲ್ ಆರ್ ಬೈ ಡೆಲ್ ಎಕ್ಸ್ ಇದೆಯಲ್ಲ ಅದು ಎಕ್ಸ್ ಬೈ ಆರ್ ಅಂತ. ಈಗ ಮತ್ತೆ ಇನ್ನೊಮ್ಮೆ ಇದಕ್ಕೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. del square u by del x square equal to, so partial derivative of del u by del x with respect to x. ಸೊ del u by del x ಅಂದರೆ ಇದೇನಿದೆ ಅದು ಇನ್ಸೈಡಿಗೆ ಹಾಕಿಬಿಟ್ಟು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ ಈಕ್ವಲ್ ಟು, ಇಲ್ಲಿ ಆರ್ ಸ್ಕ್ವೇರ್ ಕಾಮನ್ ಆಗಿದೆ, ಟೇಕ್ ಇಟ್ ಔಟ್ ಸೈಡ್. ಸೊ ಆರ್ ಇಂಟು 1 ಇಸ್ ಆರ್ ಮೈನಸ್ ಎಕ್ಸ್ ಇಂಟು ಡೆಲ್ ಆರ್ ಬೈ ಡೆಲ್ ಎಕ್ಸ್ ಅಂದರೆ ಎಕ್ಸ್ ಬೈ ಆರ್ ಅಂತ, ಪ್ಲಸ್ ಎಕ್ಸ್ ಬೈ ಆರ್ ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಎಕ್ಸ್ ಬೈ ಆರ್. ಸೊ ಇದು ಸಿಂಪ್ಲಿಫೈ ಮಾಡಿದಾಗ ನಮಗೆ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಇಸ್ ದಿಸ್ ಮಚ್ ಅಂತ ಬರುತ್ತೆ, ಕಾಲಿಡಸ್ ಇಕ್ವೇಷನ್ ನಂಬರ್ 2. ನೆಕ್ಸ್ಟು ಇದು ಸಿಮೆಟ್ರಿಕ್ ಆಗಿರೋದ್ರಿಂದ ಸೊ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರು, ಎಲ್ಲಿ ಎಕ್ಸ್ ಇದೆ ಆ ಪ್ಲೇಸಲ್ಲಿ ವೈ ಹಾಕಿ ಅಷ್ಟೇ. ಗೊತ್ತಾಯ್ತಲ್ಲ. ಆ್ಯಂಡ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಝೆಡ್ ಸ್ಕ್ವೇರ್ ಅಂತ ಹೇಳಿದ್ರೆ ಸೇಮ್ ಇದು ಸಿಮೆಟ್ರಿಕ್ ಆಗಿರೋದ್ರಿಂದ ಎಲ್ಲಿ ವೈ ಇದೆ ಆ ಪ್ಲೇಸಲ್ಲಿ ಝೆಡ್ ಹಾಕಿ ಇದಕ್ಕೆ ಪ್ರೀವಿಯಸ್ಸಿಗೆ. ಈಗ ಇಕ್ವೇಷನ್ ನಂಬರ್ 2, 3, 4ನ ಇಷ್ಟು ಆ್ಯಡ್ ಮಾಡಿದರೆ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಝೆಡ್ ಸ್ಕ್ವೇರ್ ಈಕ್ವಲ್ ಟು ದಿಸ್ ಮಚ್ ಅಂತ ಬರುತ್ತೆ. ಅನಂತರ ಆಫ್ಟರ್ ಸಿಂಪ್ಲಿಫಿಕೇಷನ್ ನಮಗೆ ಈ ರಿಸಲ್ಟ್ ಬರುತ್ತೆ. ಓಕೆ, ಹೆನ್ಸ್ ಪ್ರೂವ್ಡ್. ನೋಡಿ ಇದನ್ನೇ ಇಲ್ಲಿ ಯು ಈಕ್ವಲ್ ಟು ಎಫ್ ಆಫ್ ಆರ್ ವೇರ್ ಆರ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಈ ರಿಸಲ್ಟ್. ಈಗ ಡೆಲ್ ಆರ್ ಬೈ ಡೆಲ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಆರ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ಹೀಗೆ ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಡೆಲ್ ಯು ಬೈ ಡೆಲ್ ಎಕ್ಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಆರ್ ಎಕ್ಸ್ ಬೈ ಆರ್ ಅಂತ. ಇದಕ್ಕೆ ಇನ್ನೊಮ್ಮೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡೆಲ್ ಯು ಬೈ ಡೆಲ್ ಎಕ್ಸ್ ಇದೆಯಲ್ಲ ಅದಕ್ಕೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಸೊ ನಮಗೆ ಈ ರಿಸಲ್ಟ್ ಬರುತ್ತೆ. ಅಂದರೆ ಡೆಲ್ ಯು ಬೈ ಡೆಲ್ ಎಕ್ಸಿಗೆ ಇದಿಷ್ಟು ಹಾಕಿ ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಇದು. ಈಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್. ಇದಕ್ಕೆ ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಬೇಕು ಅಂದರೆ ಕೋಶಂಟ್ ರೂಲ್ ತೊಗೊಂಡಿರೋದು. ಪ್ಲಸ್ ಸೆಕೆಂಡ್ ಫಂಕ್ಷನ್ ಇದು ಅಂದರೆ ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಈಸ್ ಎಕ್ಸ್ ಬೈ ಆರ್. ಎಕ್ಸ್ ಬೈ ಆರ್ ಇಸ್ ದಿ ಸೆಕೆಂಡ್ ಫಂಕ್ಷನ್. ಗೊತ್ತಾಯ್ತಲ್ಲ. ಸೊ ಇದು ಫಸ್ಟ್ ಒನ್ನು, ಇದು ಸೆಕೆಂಡ್ ಒನ್ ಆಯಿತಾ. ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ರಿಸಲ್ಟ್ ಏನು, ಎಕ್ಸ್ ಬೈ ಆರ್ ತಾನೇ ಬಂದಿರೋದು. ಅದು ಅಲ್ಲ, ಒಂದು ನಿಮಿಷ. ಪ್ರಾಡಕ್ಟ್ ರೂಲ್ ಏನೋ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇದು ಅಲ್ವಾ. ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಒನ್. ಹೀಗೆ
So first function into partial derivative of the second function minus plus ಬಂದರೆ ಅದು ಪ್ರಾಡಕ್ಟ್ ಆಯಿತು. ಸೊ ಸೆಕೆಂಡ್ ಫಂಕ್ಷನ್ ಏನು, ಇದು ಎಕ್ಸ್ ಬೈ ಆರ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿ ಫಸ್ಟ್ ಫಂಕ್ಷನ್. ಸೊ ಆಫ್ಟರ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಎಲ್ಲ ಆದಮೇಲೆ ಸಿಂಪ್ಲಿಫೈ ಮಾಡಿದ್ಮೇಲೆ ನಮಗೆ ಈಕ್ವೇಷನ್ ನಂಬರ್ 2 ಬರುತ್ತೆ. ಇದು ಸಿಮೆಟ್ರಿಕ್ ಫಂಕ್ಷನ್ ಆಗಿರೋದ್ರಿಂದ ನಮಗೆ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಎಲ್ಲಿ ಎಕ್ಸ್ ಇದೆಯೋ ಪ್ರೀವಿಯಸ್ ಈಕ್ವೇಷನ್ಸಲ್ಲಿ ಆ ಪ್ಲೇಸಲ್ಲೆಲ್ಲ ವೈ ಹಾಕಬೇಕಷ್ಟೆ, ಎಕ್ಸ್ ಇರೋ ಪ್ಲೇಸಲ್ಲಿ ವೈ. ನೆಕ್ಸ್ಟ್ ಈಕ್ವೇಷನ್ ನಂಬರ್ 4 ಕೂಡ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಝೆಡ್ ಸ್ಕ್ವೇರ್. ಸೊ ಏನೆಲ್ಲ ಇದೆ ಅದು ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ, ಬಟ್ ವೈ ಪ್ಲಸಲ್ಲಿ ಝೆಡ್ ಆಗಬೇಕು ಅಷ್ಟೇ, ವೈ ಪ್ಲಸಲ್ಲಿ ಝೆಡ್. ನೆಕ್ಸ್ಟ್ ಆಫ್ಟರ್ ದಟ್ ಈ ಈಕ್ವೇಷನ್ ನಂಬರ್ 2, 3, 4 ಆ್ಯಡ್ ಮಾಡೋಣ. ಇವಾಗ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಝೆಡ್ ಸ್ಕ್ವೇರ್ ಆಗುತ್ತೆ. ಸೊ ಆರ್ ಎಚ್ ಎಸ್ ಅಲ್ಲಿ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಇದೆಯಲ್ಲ, ಫಸ್ಟ್ ಟರ್ಮ್ ಅಬ್ಸರ್ವ್ ಮಾಡಿ. ಸೊ ದೀಸ್ ಟು ಆರ್ ಕಾನ್ಸ್ಟೆಂಟ್, ಕಾಮನ್ ಆಗಿದೆ, ಗೊತ್ತಾಯ್ತಲ್ಲ, ಕಾಮನ್ ತೆಗೆದುಬಿಡಿ ಹೊರಗಡೆ. ನೆಕ್ಸ್ಟ್ ಈ ಫಸ್ಟ್ ಟರ್ಮಲ್ಲೇ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಅಂತ ಇದೆ, 3 ಟೈಮ್ಸ್ ಆಫ್ ಆರ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರು ವೈ ಸ್ಕ್ವೇರು ಝೆಡ್ ಸ್ಕ್ವೇರ್. ಇದು ಪಾಸಿಟಿವ್, ಇಲ್ಲಿ ನೆಗೆಟಿವ್ ಹೊರಗಡೆ ಹಾಕಿಬಿಟ್ರೆ ನಮ್ಗೆ ಇನ್ಸೈಡಲ್ಲಿ ಪಾಸಿಟಿವ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ನಮಗೆ ಈ ಥರ ಬಂದಿರುತ್ತೆ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಒನ್ ಅಂತ. ಸೊ ಅವಾಗ ಮಾಡಿದರೆ ನಮಗೆ ಹೀಗೆ ಬರುತ್ತೆ ರಿಸಲ್ಟು, ಗೊತ್ತಾಯ್ತಲ್ಲ. ಸೊ ಫೈನಲ್ ಆನ್ಸರ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಝೆಡ್ ಸ್ಕ್ವೇರ್ ಈಕ್ವಲ್ ಟು ಎಫ್ ಡಬಲ್ ಡ್ಯಾಶ್ ಆಫ್ ಆರ್ ಪ್ಲಸ್ 2 by r ಎಫ್ ಡ್ಯಾಶ್ ಆಫ್ ಆರ್. ಓಕೆ, ಥ್ಯಾಂಕ್ ಯು ಸೋ ಮಚ್.